ನಮಸ್ಕಾರ ವೀಕ್ಷಕರೇ, ಕನ್ನಡ ಧ್ವನಿ ವಾಹಿನಿಗೆ ಸ್ವಾಗತ. ವಿಜಯಪುರದಲ್ಲಿ ಗುಂಡು ಹಾರಿಸಿ ಕೊಲೆ ಆರೋಪಿ ಬಂಧನ. ಭೀಮಾ ತೀರದ ಗೋವಿಂದಪುರ ಹತ್ಯಾಕಾಂಡ ಕೇಸ್, ಖಾಕಿ ಫೈರಿಂಗ್. ಕ್ರೂರ ಹಂತಕ ಮಹೇಶ್ ತಳವಾರನ ಹೆಡಮುರಿ ಕಟ್ಟಿದ್ದ ಖಾಕಿ ಪಡೆ. ಹೌದು ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋವಿಂದಪುರದಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ 6 ಜನರ ಹತ್ಯಾ ಪ್ರಕರಣದ ಆರೋಪಿಯ ಬಂಧನ ಕಾರ್ಯಾಚರಣೆ ವೇಳೆ ಪೊಲೀಸರ ಮೇಲೆ ದಾಳಿ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದಾತನ ಕಾಲಿಗೆ ಗುಂಡು ಹೊಡೆದು ಬಂಧಿಸಿದ್ದಾರೆ. ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾಗಿದ್ದ ಮಹೇಶ್ ತಳವಾರ ವಿಜಯಪುರ ತಾಲೂಕಿನ ಇಟ್ಟಂಗಿಹಾಳದ ಹೊರವಲಯದಲ್ಲಿ ಅವಿತುಕೊಂಡಿರುವ ಮಾಹಿತಿ ಮೇರೆಗೆ ಬಂಧಿಸಲು ತೆರಳಿದ ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಸಿ ಪರಾರಿಯಾಗಲು ಯತ್ನಿಸಿದ ವೇಳೆ ಆರೋಪಿಯ ಕಾಲಿಗೆ ಗುಂಡು ಹೊಡೆದು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಆರೋಪಿ ಮಹೇಶನ ಬಲಗಾಲಿಗೆ ಚಡಚಣ ಸಿಪಿಐ ಪರಶುರಾಮ್ ಮನಗೂಳಿ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಎಂದು ಹೇಳಿದ್ದಾರೆ. ಆರೋಪಿಯನ್ನು ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜೀವಕ್ಕೆ ಯಾವುದೇ ತೊಂದರೆಯಿಲ್ಲ ಎಂದು ವೈದ್ಯರು ಖಚಿತಪಡಿಸಿದ್ದಾರೆ ಎಂದರು. ಘಟನೆಯಲ್ಲಿ ಚಡಚಣ ಠಾಣೆ ಸಿಬ್ಬಂದಿ ಶೇಖರ್ ಪವಾರ್, ವಿಜಯಕುಮಾರ್ ಬನಸೋಡೆಗೆ ಗಾಯವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದರು. ಕಳೆದ ಮೇ 29ರಂದು ಚಡಚಣದ ನಿರಾಳೆ ಕುಟುಂಬ 5 ಜನ ಹಾಗೂ ಇನ್ನೊಬ್ಬರು ಸೇರಿದಂತೆ 6 ಜನರನ್ನು ಭೀಕರ ಹತ್ಯೆ ಮಾಡಲಾಗಿತ್ತು. ಈ ಹತ್ಯೆ ನಡೆಸಲು ಮಹೇಶ ಮತ್ತು ಆತನ ಸಹಚರರು ರೂ. 15 ಲಕ್ಷ ಸುಪಾರಿ ಪಡೆದಿದ್ದರು ಎಂಬ ಆರೋಪವಿದ್ದು, ಈ ಬಗ್ಗೆ ವಿಚಾರಣೆ ನಡೆಸಲಾಗುವುದು ಎಂದರು. ಆರೋಪಿ ಮಹೇಶ ಕಳೆದ 23 ದಿನಗಳಿಂದ ಪೊಲೀಸರಿಂದ ತಪ್ಪಿಸಿಕೊಂಡು ಅಡ್ಡಾಡುತ್ತಿದ್ದನು ಎಂದು ಎಸ್ಪಿ ತಿಳಿಸಿದ್ದಾರೆ. ಗೋವಿಂದಪುರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 38 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದ್ದಾರೆ. ವರದಿ ಆನಂದ್ ಅಗರಖೇಡ, ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ. ಕ್ಷಣಕ್ಷಣದ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ. ಮೇ 29ರಂದು ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೋವಿಂದಪುರದಲ್ಲಿ ನಡೆದಂತಹ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ತಂಡವನ್ನು ರಚಿಸಲಾಗಿದ್ದು, ಆ ತನಿಖೆಯಲ್ಲಿ ಈಗ ಒಟ್ಟು 38 ಜನರ ಆರೋಪಿಗಳನ್ನು ಬಂಧಿಸಲಾಗಿದೆ. ಇವತ್ತಿನ ದಿನ ಬೆಳಿಗ್ಗೆ ಈ ವಿಜಯಪುರ ರೂರಲ್ ಲಿಮಿಟ್ಸಲ್ಲಿರುವಂಥ ಇಟ್ಟಂಗಿಹಾಳ ಗ್ರಾಮದ ಹತ್ತಿರ ಇರುವಂಥ ಈ ಆರೋಪಿಯ ಬಗ್ಗೆ ಮಾಹಿತಿ ಇರುತ್ತೆ. ಈ ಆರೋಪಿಯನ್ನು ಹಿಡಿಯೋದಕ್ಕಂತ ಹೋದಾಗ ಪೊಲೀಸರನ್ನ ನೋಡಿ ತಪ್ಪಿಸ್ಕೊಂಡು ಹೋಗ್ತಾನೆ. ಪೊಲೀಸರ ಮೇಲೇನೂ ಕೂಡ ಕಲ್ಲಿನಿಂದ ಅಟ್ಯಾಕು ಮಾಡ್ತಾನೆ ಮತ್ತು ಅವನ ನೈಫಿಂದ ಪೊಲೀಸರಿಗೆ ಥ್ರೆಟನ್ನು ಮಾಡ್ತಾರೆ. ಅವಾಗಿದ್ದಂಥ ನಮ್ಮ ತನಿಖಾಧಿಕಾರಿಯವರು ಗಾಳಿಯಲ್ಲಿ 2 ಗುಂಡನ್ನು ಹಾರಿಸಿದ್ದಾರೆ. ಆದರೂ ಕೂಡ ಆತ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆತನ ಕಾಲಿಗೆ ಗುಂಡ ಹೊಡೆದಿದ್ದಾರೆ. ಆತನನ್ನು ಹಿಡಿದು ಈಗ ತಂದಿದ್ದಾರೆ. ಆತನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳೇನಿಲ್ಲ. ಅದೇ ರೀತಿ ನಮ್ಮ 2 ಪೊಲೀಸರಿಗೂ ಕೂಡ ಇಂಜೂರ್ಡ್ ಆಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಾಗಿಸಿದೆ. ಅವ್ರದ್ದು ಕೂಡ ಹೆಲ್ತ್ ಕಂಡೀಷನ್ಸು ಸರಿ ಇದೆ ಅಂತಂತ ಡಾಕ್ಟರ್ಸ್ಗಳು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣವನ್ನು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲಿಸ್ತಾ ಇದ್ದೀವಿ. ಚಡಚಣ ಗೋವಿಂದಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನವರೆಗೂ ಒಟ್ಟು 38 ಜನ ಆರೋಪಿತರನ್ನು ಬಂಧಿಸಲಾಗಿದೆ. ಇನ್ನೂ ಕೂಡ ತನಿಖೆ ಪ್ರಗತಿಯಲ್ಲಿದೆ. ಸರ್, ಈ ಮಹೇಶ್ ಪಾತ್ರ ಏನು ಸರ್? ಈಗೇನು ಇಂಜೂರ್ಡ್ ಮಹೇಶ್ ಇದ್ದಾನೆ, ಇವನ ಜೊತೆಗೆ ಒಟ್ಟು 4 ಜನ ಈ ಮರ್ಡರ್ ಕೇಸಲ್ಲಿರುವಂಥ ಪ್ರಮುಖ ಆರೋಪಿಯಾದಂಥ ಪರುಗೌಡ ಅನ್ನೋನು ಏನಿದ್ದಾನೆ, ಈತನ ದೂರಿನ ಸಂಬಂಧಿಕರು ಇವರೆಲ್ಲ. ಇವ್ರನ್ನ ಅಫ್ಜಲ್ಪುರ ತಾಲೂಕು ಬೆಳ್ಳುಂಡಗಿ ಅಂತ ಕರೆಸಿರ್ತಾನೆ. ಸೊ ಕರೆಸಿಬಿಟ್ಟು ಇನ್ಸಿಡೆಂಟ್ ಆದಮೇಲೆ ಇವರೆಲ್ಲ ಇನ್ಸಿಡೆಂಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇನ್ಸಿಡೆಂಟ್ ಆದಮೇಲೆ ಇವರು ತಮ್ಮ ಸ್ಕಾರ್ಪಿಯೋ ಕಾರಲ್ಲಿ ತಪ್ಪಿಸ್ಕೊಂಡು ಹೋಗಿರ್ತಾರೆ. ಈಗ ಅದರಲ್ಲಿ 4 ಜನನ ಏನು ಬೆಳ್ಳುಂಡಗಿ ಅಫ್ಜಲ್ಪುರ ತಾಲೂಕಿನಿಂದ ಕರ್ಕೊಂಬಂದಿರ್ತಾರೆ. ಅದರಲ್ಲಿ 3 ಜನ ಸಿಕ್ಕಿದ್ದಾರೆ. ಅದರಲ್ಲಿ ಮಹೇಶನು ಕೂಡ ಒಬ್ಬ. ಇನ್ನೊಬ್ಬ ಆರೋಪಿ ಹೆಸರು ಗೊತ್ತಿದೆ. ವಿಲ್ ಟ್ರೈ ಟು ಟ್ರೇಸ್ ಹಿಮ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಬೇರೆ ಏನಾದರೂ ಇದೆಯಾ ಸರ್ ಪ್ರಕರಣ ಸರ್ ಕೇಸ್? ಅದನ್ನೆಲ್ಲ ಇನ್ಮೇಲೆ ಗೊತ್ತಾಗುತ್ತೆ. ಸೊ ವಿ ನೀಡ್ ಸಮ್ ಟೈಮ್ ಟು ಡಿಗ್ ಮೋರ್ ಡೀಟೇಲ್ಸ್. 15 ಲಕ್ಷಕ್ಕೇನೋ ಇದನ್ನು ಡೀಲ್ ಮಾಡಿ ಅದು ತನಿಖೆಯಲ್ಲಿ ನಾವು ನೋಡಬೇಕಾಗುತ್ತೆ. ಇನ್ನು ತನಿಖೆ ನಡೀತಾ ಇದೆ. ವಿಲ್ ಸಿ ಇಟ್ ವಾಟ್ ಈಸ್ ಇಟ್. ಓಕೆ, ಥ್ಯಾಂಕ್ ಯು.
ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್